ಆತ್ಮೀಯ H60 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯಿತು ಮಲ್ಲಪ್ಪ ಜೋತವರು. ಆಲ್ರೆಡಿ BDCC ಬ್ಯಾಂಕ್ ಮೇಲೆ ಸಾಕಷ್ಟು ನಾವು ವಿಡಿಯೋಗಳನ್ನು ಮಾಡಿಬಿಡ್ತಾ ಇದ್ದೀವಿ. ಯಾಕೆಂತಂದರೆ ಇನ್ನಷ್ಟು ಡೆಮೋಕ್ರಸಿ ಅದು ಪ್ರಜಾಪ್ರಭುತ್ವ ನೆಲೆಗಟ್ಟಿನಲ್ಲಿ ಚುನಾವಣೆಗಳಾಗಲಿ ಅನ್ನುವಂಥದ್ದು, ಮತ್ತು ಅದಕ್ಕೆ ಸಂಬಂಧಿಸಿದಂಥ ಎಲ್ಲ ಸದಸ್ಯರಾಗಿರ್ಬೋದು, ವೋಟರ್ ಅದರ ಮತದಾರರಾಗಿರ್ಬೋದು, ಜೊತೆಗೆ ಕಾಂಪಿಟೇಷನ್ ಮಾಡುವವರು ಸಹಿತ ಇದರ ಪೂರ್ತಿಯಾಗಿ ಕಣ್ಣಿಟ್ಕೊಂಡು ಕೂತಿದ್ದಾರೆ. ಯಾಕಂದರೆ ಬೆಂಗಳೂರು ಬಿಟ್ಟರೆ ನಂತರ ದೊಡ್ಡ ಜಿಲ್ಲಾ ಇವತ್ತು ಬೆಳಗಾವಿ, ಮತ್ತು ಬೆಳಗಾವಿ ಜಿಲ್ಲೆಯ ಮೇಲೆ ಇಡೀ ರಾಜ್ಯದ ಕಣ್ಣು, ಅದರಲ್ಲಿ ಎರಡು ಮಾತಿಲ್ಲ. ಯಾಕಂದರೆ ಆಲ್ರೆಡಿ ನಮ್ಮ ಸತೀಶ್ ಜಾರಕಿಹೊಳಿ ಅವರು ರಾಜ್ಯ ಮಟ್ಟದಲ್ಲೇ ಬೆಳ್ಕೊಂಡಿದ್ದಾರೆ, ಅವ್ರ ಫ್ಯಾಮಿಲಿ ಬೆಳ್ಕೊಳ್ಳೋದು ಆ ಮಾತು ಬೇರೆ. ಆದರೂ ಅವರಲ್ಲೇ ಅತಿ ಹೆಚ್ಚು ಈಗ ಮುಖ್ಯಮಂತ್ರಿ ಸ್ಥಾನಕ್ಕೆ ಕಾಂಪಿಟೇಟರ್ ಆಗಿರುವಂಥವರು ಸತೀಶ್ ಅವರು, DKಶಿ ಅವರ ಪಕ್ಕ ಎದುರಾಳಿ. ಹೀಗಾಗಿ ಇಲ್ಲಿ ಏನು ನಡೀತದೆ, ಏನು ಆಗ್ತದೆ ಅನ್ನೋದು ಬಹಳ ಮುಖ್ಯ ಅದ. ಈ ದಿಶೆಯಲ್ಲಿ ಈಗ 3 ಸಂಸ್ಥೆಗಳು ಈಗಾಗಲೇ BDCC ಬರ್ತಾಯಿದೆ. ಇನ್ನು ಹೀರಾ ನಮ್ಮ ಜೊಲ್ಲೆ ಮತ್ತು ಪಾಲ್ಚನ್ ಜಾರಕಿಹೊಳಿ ಅವರ ವಶ ಬಂದಿತ್ತು, ಅಲ್ಲಿ ಮೆಂಬರ್ಸ್ ಮಾಡಿದರು ನಿರ್ದೇಶಕರು. ಆದರೆ ಈಗ ಮತ್ತು ಈ EB ಪಾಟೀಲರು ಮತ್ತು ನಮ್ಮ ರಮೇಶ್ ಕತ್ತಿ ಅವ್ರ ಕಡೆಗೆ ಹೋಗ್ಯದಂತೇಳಿ ವಾರ್ತೆಗಳಿದ್ದಾವೆ. ಈಗ ಮುಂದೆ ಬರುವ ಚುನಾವಣೆ ಅಂತಂದ್ರೆ ಹುಕ್ಕೇರಿಯ ಆ ವಿದ್ಯುತ್ ಸಹಕಾರಿ ಸಂಘದ್ದು ಇದು ಈಗ ಒಂದು ರೀತಿ ಪ್ರತಿಷ್ಠೆಯ ಕಣ ಆಗಿಬಿಟ್ಟದೆ ಇವರಿಗೆ, ಕತ್ತಿಯವ್ರಿಗೆ ಮತ್ತು ಜಾರಕಿಹೊಳಿ ಅವರಿಗೆ. 30 ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ, ನಡೆಸ್ಕೊಂಡು ಬಂದಿದ್ದಾರೆ, ಲಾಭದಲ್ಲಿದೆ ಅನ್ನುವಂಥದ್ದು ಒಂದು ಸಾಮಾನ್ಯ ನಂಬಿಕೆ ಇತ್ತು. ಬಟ್ ಅಲ್ಲಿಯೂ ಅವ್ಯವಹಾರಗಳಾಗಿದ್ದಾವೆ ಅನ್ನೋದು ಜಾರಕಿಹೊಳಿ ಬಣದ ಆರೋಪಗಳು. ಮತ್ತು ಅದರಲ್ಲಿ ಕೆಲವು ಜನ ಇವರ ಕಡೆ ಸೇರಿ ಕತ್ತಿಯವರು ಅಧಿಕಾರ ಕಳ್ಕೊಳ್ಳೋಂಗೆ ಮಾಡಿದ್ದು ಸಹಿತ ತಮಗೆ ನೋಡಿದ್ದೀವಿ. ಅದನ್ನು ಇಂಥ ಒಂದು ಸಂದರ್ಭದಲ್ಲೇ ಈಗ ಮುಖ್ಯ BDCC ನಂತರ ಕಾಂಪಿಟೇಷನ್, ಆದರೆ ಅತಿ ಮುಖ್ಯವಾಗಿ ಈಗ ಆಗಬೇಕಾಗಿದ್ದು ಹುಕ್ಕೇರಿ ಕೋಆಪರೇಟಿವ್ ಸಂಘದ್ದು, ಅಂದರೆ ವಿದ್ಯುತ್ ಸಂಘದ್ದು ಎಲೆಕ್ಷನ್ ಆಗುವಂಥದ್ದು. ಇದಕ್ಕಾಗಿ ಜೋರ್ದಾರಾಗಿ ಕ್ಯಾಲ್ಕುಲೇಷನ್ ಇರೋದು. ಹೀಗಾಗಿ ಅಲ್ಲೇ ಹುಕ್ಕೇರಿಯಲ್ಲಂತೂ ಚುನಾವಣೆ ಆಗೋದು ಗ್ಯಾರಂಟಿ, ಎರಡು ಮಾತಿಲ್ಲ. ಯಾಕಪ್ಪ ಅಂತಂದ್ರೆ ಹುಕ್ಕೇರಿ ಈಗ ಕತ್ತಿ ಅವರಿಗೆ ಬಿಟ್ಟು ಕೊಡಲಾರದ ಸ್ಥಿತಿಯಲ್ಲಿ ಬಂದಿದ್ದಾರೆ. ಅವ್ರ ಕುಟುಂಬದ ಪ್ರತಿಷ್ಠೆ ಆಗಿಬಿಟ್ಟದ. ಅದೇ ರೀತಿ ಜಾರಕಿಹೊಳಿಗಾದರೂ ಅದು ಕುಟುಂಬದ ಏನಪ್ಪ ಅಂದ್ರೆ ಪ್ರತಿಷ್ಠೆ ಆಗ್ಯದ. ಗತಾಯ ಅದನ್ನು ಉಳಿಸ್ಕೋಬೇಕು ಅನ್ನೋದು ಕತ್ತಿ ಅವ್ರದ್ದು, ಇಲ್ಲ ಅದು ಬಿಟ್ಟು ಕೊಡೋ ಹಾಗಿಲ್ಲ ಅನ್ನೋಂಥ ಹಠ ನಮ್ಮ ಸತೀಶ್ ಅಥವಾ ಬಾಲಚಂದ್ರ ಜಾರಕಿಹೊಳಿ ಅವ್ರದ್ದು ಅಥವಾ ರಮೇಶ್ ಜಾರಕಿಹೊಳಿ ಅವ್ರದ್ದು. ಇದು ಯಾವ ಮಟ್ಟಕ್ಕೆ ಹೋಗ್ಬೋದು ಅನ್ನೋದು ನಾವು ಇವತ್ತು ಗಮನಿಸ್ಬೇಕಾಗಿದೆ. ಒಂದಂತೂ ಈಗಾಗಲೇ ರಿಸಲ್ಟ್ ಆಗಿದೆ. ಜೊಲ್ಲೆ ಮತ್ತು ಜಾರಕಿಹೊಳಿ ಕುಟುಂಬದವರು ಈಗಾಗಲೇ ಜೊಲ್ಲೆ ಮತ್ತು ಜಾರಕಿಹೊಳಿ ಕುಟುಂಬದವರು ಅಥವಾ ಅವರ ಫೆನಲ್ ಅಥವಾ ಅಪ್ಪನಗೌಡರ ಫೆನಲ್ ಈ ಒಂದು ದಿಶೆಯಲ್ಲೇ ಇಲ್ಲಿ ಹುಕ್ಕೇರಿಯಲ್ಲೇ ಅದರಲ್ಲೂ ವಿದ್ಯುತ್ ಸಂಘದ ಏನೊಂದು ಚುನಾವಣೆಯಲ್ಲಿ ಗೆಲ್ಲಬಹುದಾ ಅನ್ನುವಂಥ ಪ್ರಶ್ನೆ. ಯಾಕಂದ್ರೆ ಈಗ ಕಳ್ಕೊಂಡಿದ್ದಾರೆ. ಹೀರಾ ಶುಗರ್ ಅಂತ ಬಂದಿದ್ದು ಹೋಗ್ಯದ. ಜೊಲ್ಲೆಯವ್ರು ದುಡ್ಡು ಹಾಕಿದರು, ಅದನ್ನು ಎತ್ತಲಿಕ್ಕೇನೋ ಪ್ರಯತ್ನ ಮಾಡ್ತಾಯಿದ್ರು. ಆದರೆ ಅವರು ತಮ್ಮ ಮೂಗಿನ ಏರಿಕೆನೂ ಕೆಲಸ ಮಾಡಲಿಕ್ಕೆ ಹಚ್ಚಿದ್ರು ಅಂದರೆ ಕೆಲವೊಂದು ನಿರ್ದೇಶಕರು ಅವರಿಂದ ದೂರ ಸರದ ಮತ್ತು EB ಪಾಟೀಲ್ ಬಣ ಅಥವಾ ನಮ್ಮ ಕತ್ತಿಯವ್ರ ಬಣ ಸೇರಿದ್ದು ಈಗ ನಮ್ಗೆ ಇತಿಹಾಸ. ಇಂಥ ಸಂದರ್ಭದಲ್ಲೇ ಒಂದು ಈಗ ಹುಕ್ಕೇರಿಯನ್ನು ಉಳಿಸ್ಕೊಳ್ಬೇಕಾಗಿದ್ದು ನಮ್ಮ ಅಪ್ಪನಗೌಡರ ಬಣದ ಅಂದರೆ ಜಾರಕಿಹೊಳಿ ಜೊಲ್ಲೆಯವರ ಬಣದ ಛಲ. ಇದನ್ನು ಈಗ ಉಳಿಸ್ಕೊಳ್ತಾರ ಈ ಬಣದವರು ಅಂತೇಳಿ. ಆದರೆ ಇದೇ ಕಾಲಕ್ಕೆ EB ಪಾಟೀಲರ ಮತ್ತು ನಮ್ಮ ರಮೇಶ್ ಕತ್ತಿಯವ್ರ ಬಣನೂ ಇದನ್ನು ಜಿದ್ದ ಇದೆ ಇದ್ಕೊಂಡದ. ತೆಗೆದುಕೊಳ್ಳೋದಷ್ಟೇ ಅಲ್ಲ, ಪ್ರಚಾರ ಜೋರು ನಡೆಸೋದು. ಹುಕ್ಕೇರಿ ತಾಲೂಕಿನ ತುಂಬ ಎಲ್ಲ ಕಡೆಗೆ ಎಲ್ಲ ಅದರ ಸದಸ್ಯರಿಗೆ ಭೇಟಿ ಆಗ್ತಾಯಿದೆ, ತಾವು ಮಾಡಿದ ಕೆಲಸಗಳ ಬಗ್ಗೆ ಹೇಳ್ತಾ ಇದೆ. ಅದರಲ್ಲೂ EB ಪಾಟೀಲರು ಆ ಭಾಗದಲ್ಲಿ ಬಲಿಷ್ಠ ಇರೋದರಿಂದಾಗಿ, ಜೊತೆಗೆ ಕತ್ತಿಯವರು ಬಲಿಷ್ಠ ಇರೋದರಿಂದಾಗಿ ಇದನ್ನು ಕೈವಶ ಮಾಡಿಕೊಳ್ಳೋಕ್ಕೆ ಮುಂದಿನ ಎಲೆಕ್ಷನ್ದಲ್ಲ ಈ ನಮ್ಮ ಜೊಲ್ಲೆ ಅಥವಾ ಜಾರಕಿಹೊಳಿ ಮಾಡೋಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆ ಅಲ್ಲಿ ಮೂಡ್ತಾ ಇದೆ. ಅಲ್ಲೇ ಅವ್ರ ಭಯದಿಂದ ಅವ್ರಿಗೆ ಓಟ್ ಹಾಕ್ತಾರೋ ಅಥವಾ ಅವ್ರು ನಿಜವಾಗಿ ಅವ್ರ ಮಿತ್ರರದಾರೋ ಅಥವಾ ಅವ್ರ ಹಿಂಬಾಲಕರಿದಾರೋ ಗೊತ್ತಿಲ್ಲ. ಯಾಕೆಂತಂದ್ರೆ ಇಲ್ಲೇ ಈ ಚುನಾವಣೆಗಳು ಹೆಂಗೆ ನಡೀತಾ ಇರ್ತಾವಪ್ಪ ಅಂತಂದ್ರೆ ಪ್ರೀತಿ ವಿಶ್ವಾಸದ ಹೆಚ್ಚಿಗೆ ಹಣಬಲ, ತೋಳ್ಬಲ, ಪ್ರಭಾವ ಇವು ಹೆಚ್ಚಾಗಿ ನಡೀತಾ ಇರ್ತಾವೆ ಅನ್ನೋದು ಸಾಮಾನ್ಯವಾಗಿ ಕಂಡುಬರೋ ದೃಶ್ಯಗಳೆಲ್ಲ. ಇಂಥ ಪ್ರಸಂಗದಲ್ಲಿ ಎರಡೂ ಕಡೆಯ ಜನ, ಎರಡೂ ಕಡೆಯ ನಾಯಕರು, ಫಾಲೋವರ್ಸ್ಗಳು ಅವರಿದ್ದಂಥವರು ತಮ್ಮ ನಾಯಕನ ಗೆಲ್ಲಿಸೋದಕ್ಕಾಗಿ ಪ್ರಯತ್ನ ಮಾಡ್ತಾರೆ ಅನ್ನೋದು ಅಷ್ಟು ಸತ್ಯದ. ಹೀಗಾಗಿ ಎಲ್ಲರ ಕಣ್ಣು ಈ ಹುಕ್ಕೇರಿ ವಿದ್ಯುತ್ ಸಹಕಾರ ಸಂಘದ ಮೇಲೆ. ಇಲ್ಲಿ ಯಾರು ಗೆಲ್ತಾರ ಅದರ ಇನ್ಫ್ಯಾಕ್ಟ್ ಅದರ ಪ್ರಭಾವ ನಿಶ್ಚಿತವಾಗಿ BDCC ಬ್ಯಾಂಕ್ ಮೇಲೆ ಆಗೇ ಆಗ್ತದೆ ಅನ್ನೋದು ಒಂದು ಲೆಕ್ಕ. ಸಪೋಸ್ ಇಲ್ಲಿ ಯಾರು ಗೆದ್ದರು
BDCC ಅವರಿಗೆ ಈಸಿ ಆಗ್ತದೆ ಅಂತ ಮಾತು ಅದ. ಯಾಕಂತಂದ್ರೆ ಒಂದೇದು AB ಪಾಟೀಲ್ ಮತ್ತು ರಮೇಶ್ ಕತ್ತಿ ಅವರ ಪ್ರಭಾವ ಅಲ್ಲೇ ಹುಕ್ಕೇರಿ ತಾಲೂಕು ಹೆಚ್ಚಿರೋದ್ರಿಂದ ಹೀರಾ ಶುಗರ್ದ ಪ್ರತಿಯೊಬ್ಬ ಹೀರಾ ಷೇರುದಾರ ಜೊತೆ ಸಂಪರ್ಕ ಇರೋದರಿಂದ AB ಪಾಟೀಲ್ ಮತ್ತು ಇವರು ಒಂದಾಗಿದ್ದರಿಂದ ಅಲ್ಲಿ ಬರಿಷ್ಠ ನಿಶ್ಚಿತವಾಗಿ ಆಗಿ ಆಗ್ತಾರೆ, ಪ್ರಶ್ನೆ ಇಲ್ಲ. ಹೀಗಾಗಿ ಇದು ನಮ್ಮ ಈ ಜೊಲ್ಲೆ ಅವ್ರ ಬಣಕ ಅಥವಾ ನಮ್ಮ ಅಪ್ಪನಗೌಡರ ಬಣಕ ಅಥವಾ ನಮ್ಮ ಜಾರಕಿಹೊಳಿ ಬಣಕ ಒಂದು ಸ್ವಲ್ಪ ಕಬ್ಬಿಣದ ಕಡಲೆ ಅನ್ನೋ ಸತ್ಯನ ಇದರಲ್ಲಿ ನಾವು ಎರಡನ್ನಕ್ಕೆ ಸಾಧ್ಯ ಇಲ್ಲ. ಮತ್ತು ಇನ್ನೊಂದಿಲ್ಲ, ನಮ್ಮ ತೋಳಬಲ ಹಣಬಲ ಪ್ರಯೋಗಂತ ಹಾಗೇ ಆಗ್ತದಿಲ್ಲ ಅಂತಲ್ಲ, ಆದರೆ ಎರಡೂ ಸಮವಾಗಿ ಹಂಚುವಂಥ ಪ್ರಯತ್ನಗಳಿರುವುದರಿಂದಾಗೆ ಇಲ್ಲೇ ಯಾರು ಗೆಲ್ಬೋದು ಯಾರು ಸೋಲ್ಬೋದು ಅನ್ನೋದು. ಈಗಾಗಲೇ ಭಾಳಷ್ಟು ನಮ್ಮ ಅಪ್ಪನಗೌಡರ ಬಣದವ್ರು ಹೇಳುವಂಥದ್ದು 30 ವರ್ಷಗಳಿಂದ ಎಲ್ಲ ಅದನ್ನು ದಿವಾಳಿ ಎಬ್ಸಿದಾರ, ಏನೆಲ್ಲ ಮಾಡಿದಾರ, ಅದಕ್ಕೆ ಈಗ ನಮಗೊಂದು ಅವಕಾಶ ಕೊಡ್ರಿ, ನಾವೊಂದು ಮಾಡಿ ತೋರಿಸ್ತೀವಿ. ಆ 30 ವರ್ಷದ್ದು ಇತ್ತೀಚೆಗೆ ಸತೀಶ್ ಅವ್ರ ಕಡೆ ಇಂಟರ್ವ್ಯೂ ಕೊಡ್ತಾ ಹೇಳಿದರು, 30 ವರ್ಷ ಅವ್ರ ಕೈ ಕೊಟ್ಟಿದ್ರಿ, ನಮಗೆ ಈಗ 3 ದಿನ ಕೊಟ್ಟಿದ್ರಿ, 30 ವರ್ಷದಾಗ ಮಾಡಲಾರ ಸಾಧನೆಯನ್ನು 3 ತಿಂಗಳು ನಾವು ಮಾಡಿ ತೋರಿಸ್ತಾ ಇದ್ದೀವಿ. ಇನ್ನೂ ನಮಗೆ ಅಧಿಕಾರದಿಂದ ಕೊಟ್ಟರೆ ನಾವು ಇನ್ನೂ ಮಾಡ್ತೀವಿ, ಅದು ಇನ್ನೂ ಉನ್ನತ ಕೇಳಿಸ್ತೀವಿ, ಎಲ್ಲ ಕಡೆ ನಾವು ದೊಡ್ಡದು ಮಾಡ್ತೀವಿ ಅದನ್ನು ಅಂತ ಅವ್ರು ತಮ್ಮದೇ ಅಂತ ವಾದವನ್ನು ಮಂಡಿಸಿದ್ದಾರೆ. ಮತ್ತು ಅವ್ರು ಹೇಳೋದ್ರಲ್ಲಿ ಅರ್ಥ ಬದಲಾವಣೆ ಆಗಬೇಕಾಗ್ತದೆ. ಪ್ರಜಾಪ್ರಭುತ್ವದಲ್ಲಿ ಎಲ್ಲ ಒಂದೇ ರೀತಿಯ ಒಂದೇ ಕುಟುಂಬದ ಅಥವಾ ಒಂದೇ ಪಕ್ಷದ ಡಾಮಿನೆನ್ಸಿ ಇತ್ತಪ್ಪ ಅಂತಂದ್ರೆ ಸಹಜವಾಗಿ ಡಿಕ್ಟೇಟರ್ ಆಗ್ತಿರ್ತದೆ. ಆ ದಿಶೆಯಲ್ಲಿ ವಿಚಾರ ಮಾಡಿದರೆ ಹೌದು ಬದಲಾವಣೆ ಆಗಬೇಕು ಅಂತ. ಮತ್ತು ಈಗ ಪ್ಲ್ಯಾನ್ಸು ಹೇಳ್ತಾ ಇದ್ದಾರಲ್ಲೇ ಎಲ್ಲ ಈ ಮತದಾರರಿಗೆ ಭೇಟಿ ಇಲ್ಲ, ನೀವು ನಮಗೆ ಓಟ್ ಹಾಕಿ ನಾವು ಏನು ಮಾಡಬಲ್ಲಿವಿ ಅನ್ನುವಂಥದ್ದು. ಅಂದ್ರೆ ಎರಡೂ ಪಂಗಡಗಳು, ಎರಡೂ ಬಣಗಳು ಇವತ್ತು ಇದನ್ನು ತಮ್ಮ ಜಿದ್ದಾಜಿದ್ದಿಯ ಪ್ರತಿಷ್ಠೆಯ ಕಣವನ್ನಾಗಿ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಈ ಹುಕ್ಕೇರಿ ಗೆಲುವು ಯಾರದ್ದೇ ಆಗಲಿ ಅದು BDCC ಮೇಲೆ ನಿಶ್ಚಿತವಾಗಿ ಪ್ರಭಾವ ಮಾಡ್ತದೆ. ಆಲ್ರೆಡಿ ಆ ದಿಶೆಯಲ್ಲೇ ಒಂದು ಹೆಜ್ಜೆ ಮುಂದಿದ್ದಾರೆ. ಅಲ್ಲಿ ನಮ್ಮ ಕತ್ತಿ ಸಹೋದರರು ಅಥವಾ ನಮ್ಮ AB ಪಾಟೀಲ್ ಮತ್ತು ಕತ್ತಿಯವರು ಯಾಕೆ ಮುಂದಿದ್ದಾರೆ ಅಂದರೆ ಹೀರಾ ತಮ್ಮ ಕೈ ತೆಗೆದುಕೊಂಡಿದ್ದಾರೆ. ಈಗ ಹೀರಾ ಶುಗರ್ದ ಇನ್ಫ್ಯಾಕ್ಟ್ ಅದ ನಂತರ ಫಂಕ್ಷನ್ ಆಯಿತು, ಅದರಲ್ಲೇ ಜಬರ್ದಸ್ತಾಗಿ ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವರು ಮಾತಾಡಿದ್ರು, ಜೊಲ್ಲೆ ಅವರು ಮಾತಾಡಿದರು, ತಮಗೆ ಏನೇನೋ ಆಯಿತು, ಏನು ಮೋಸ ಆಯಿತು ಎಲ್ಲನೂ ಹೇಳ್ಕೊಂಡ್ರು. ಮತ್ತು ನಾವಾಗಿ ಕರೆದಿರಲಿಲ್ಲ, ಅವರಾಗೆ ಬಂದರು ನಮ್ಮನ್ನು ಅಂತ ಹೇಳಿದರು. ಅದು ಸತ್ಯನೇ ಇರ್ಬೋದಿಲ್ಲ ಅಂತಲ್ಲ. ಈಗ ಅವ್ರ ನಿರ್ದೇಶಕರು ಹೋಗಿದ್ದಾರೆ, ಅದಕ್ಕೆ ಪಾಪ ಅವ್ರಿಗೆ ನೋವು ಆಗಿದೆ. ಇದರಲ್ಲಿ ಅವ್ರು ಬರ್ಬೋದು ಅಂತ ಆಸೆನೂ ಅದ ಅವ್ರಿಗೆ, ಹಾಗಂತ ಪೂರ ನಿರಾಶೆ ಆಗಿಲ್ಲ. ನಮ್ಮ ಅಪ್ಪನಗೌಡರ ಬಣದವರು ನಿರಾಶೆ ಆಗಿಲ್ಲ, ಆದರೆ ಬರ್ತಾರೆ ಅನ್ನೋ ಗ್ಯಾರಂಟಿನೂ ಅವ್ರಿಗಿಲ್ಲ. ಅದಕ್ಕಾಗಿ ಅವ್ರಿಗೀಗ ಮುಖ್ಯ ಏನಪ್ಪ ಅಂದ್ರೆ ಇದ್ರೊಳಗೆ ಹೋಗಬಾರ್ದಾಯಿತು, ಹೋಗಬಾರ್ದಾಯಿತು. ಯಾಕಪ್ಪ ಅಂತಂದ್ರೆ ಅಲ್ಲೇ ಹುಕ್ಕೇರಿ ಭಾಗದಲ್ಲೇ ಅವ್ರಿಗೂ ಒಂದು ಕಲ್ಪನೆ ಇರಲಿಲ್ಲೇನೋ ಈ ಹೆಜ್ಜೆ ಇಡೋ ಮುಂದೆ ಜಾರಕಿಹೊಳಿ ಬ್ರದರ್ಸ್ಗೆ ಆಯಿತು, ಜೊಲ್ಲೆ ಅವ್ರಿಗೆ ಆಯಿತು, AB ಪಾಟೀಲರು ಇವ್ರ ಜೊತೆ ಕೂಡ್ತಾರೋ ಅಂತ ರಮೇಶ್ ಕತ್ತಿ ಅವ್ರ ಜೊತೆಗೆ. ಇದು ಏಕಾಗಿ ಸಡನ್ನಾಗಿ ಎದ್ದಂಥ ಒಂದು ವಿಚಾರ. ಹೀಗಾಗಿ ಯಾಕೋ ಏನೋ ಅದು ಇವ್ರಿಗೂ ಸ್ವಲ್ಪ ತೊಂದರೆ ಕೊಡ್ತದೆ ಅನ್ನೋದು ಭಾಳಷ್ಟು ಜನ ಅಲ್ಲಿಯ ಅನುಭವಸ್ಥರ ಅಭಿಪ್ರಾಯ. ಯಾಕಂದ್ರೆ ಸಹಜನರಿ ಅವ್ರ ಏರಿಯಾ ಹುಕ್ಕೇರಿ ಅವರು ಸ್ವಲ್ಪ ಬರಿಷ್ಠ ಇರ್ತಾರೆ, ಅದು ಕಟ್ಟಿ ಬೆಳೆಸಿದವರು ಅಪ್ಪನಗೌಡರು ಅವ್ರ ಸಂಬಂಧಿಕರು ಅನ್ನುವಂಗೆ ಜನ ಒಂದೊಂದು ಹೇಳ್ಕೊಂಡು ಹೋಗುವಂಥದ್ದು. ಹೀಗಾಗಿ ಇವತ್ತು ಅವ್ರು ಏನೋ ಗೌಡಿಕೆ ಮಾಡಿರ್ಬೋದು ಅಥವಾ ಗುಂಡಾಗಿರಿ ಮಾಡಿರ್ಬೋದು ಅಥವಾ ಸಂಸ್ಥೆ ಒಂದು ಸಾಳು ಮಾಡಿರ್ಬೋದು. ನಿಜವಾಗಿಯೂ ಅದು ಒಂದು ಏನಪ್ಪ ಅಂತಂದ್ರೆ ಪ್ರೈವೇಟ್ಗೆ ಕೊಡೋ ಹಂತಕ್ಕೆ ಬಂದಿತ್ತು ಅದು ಹೀರಾ. ಅದೇನೋ ಹೇಗೆ ಉಳಿಸ್ಕೊಂಡ್ರು. ಆದರೆ ನಂತರದಲ್ಲಿ ಅವ್ರ ನಿರ್ದೇಶಕರಿಗೆಲ್ಲ ಇವು ನಮ್ಮ ಮೋಸ ಮಾಡ್ತಾವ್ರದ್ದು ಒಬ್ಬರು ಒಂದು ಕಾರ್ಖಾನೆ ಮಾಡ್ಕೊತಾರೆ ಇವರು, ಜೊಲ್ಲೆ ಅವರು ಮತ್ತು ಇವರು ನಮ್ಮ ಕೈಯಿಂದ ಹೋಗಬಾರ್ದು ಕಡೆ ಹೋದ್ರು ಏನೋ ಈಗಾಗಲೇ ಮಾತುಗಳು ನಡೆದಾವಲ್ಲ, ಇಲ್ಲ ಅಂತಲ್ಲ. ಹೀಗಾಗಿ ಇವತ್ತು ಈ ಒಂದು ಅಪ್ಪನಗೌಡರ ಬಣಕ ಅಂದರೆ ಜೊಲ್ಲೆ ಮತ್ತು ನಮ್ಮ ಜಾರಕಿಹೊಳಿ ಬಣಕ ಇದು ಪ್ರತಿಷ್ಠೆ ಕಣ ಆಗ್ಯದ. ಹುಕ್ಕೇರಿಯಲ್ಲಿ ಗೆದ್ರೆ ನಾವು ಈಸಿಯಾಗಿ ಎಲ್ಲನೂ ಗೆಲ್ಲಕ್ಕೆ ಸಾಧ್ಯ ಇದೆ ಅನ್ನೋಂಥ ಅಭಿಪ್ರಾಯ ಅವ್ರಲ್ಲಿದೆ. ಯಾಕಂದ್ರೆ ಇಲ್ಲಿ ಗೆತ್ತಪ್ಪ ಅಂತಂದರೆ ಜಾರಕಿಹೊಳಿ ಗುಂಪಪ್ಪ ಸಹಜವಾಗಿ ಒಂದು ಆತ್ಮಬಲ ಹೆಚ್ಚಾಗ್ತದೆ. ಹೌದಪ್ಪ ನಾವು ಮುಂದಿನ ಗೆಲ್ತೀವಿ, BDCC ನಮ್ಮದು ಅನ್ನುವಂಥ ವಾತಾವರಣ ಕ್ರಿಯೇಟ್ ಆಗಿಬಿಡೋದು. ಮತ್ತು ಮತದಾರರಿಗೂ ಸಹಿತ ಬೆಳಪ್ಪ ನಮಗೆ ಯಾರು ಇದು ಮೈ ಆಗೋದದ, ಯಾರ ಬಂದೇನೋ ನಮಗೇನು ರಾಗಿ ಬೀಸೋದು ನಮಗೆ ತಪ್ಪೋದಿಲ್ಲ, ಜೋಳದ ರೊಟ್ಟಿ ಬಿಡಿ ತಪ್ಪೋದಿಲ್ಲ, ಎಷ್ಟೇ ಬಿಡಮರ ಯಾರಿದ್ದಿಲ್ಲ ಅನ್ನೋಂಥ ಮನಸ್ಥಿತಿ ನಮ್ಮಲ್ಲಿ ಭಾಳಷ್ಟು ಮತದಾರರಲ್ಲೇ ಅದ. ನಾವು ಆರಾಮಿದ್ರೆ ಸಾಕಪ್ಪ, ಎದಕ್ಕೆ ಬೇಕಾಯ್ತು ಊರು ಸಾಬರಿ ಅಂತೇಳಿ. ಈ ಎಲ್ಲ ನೆಲೆಯಲ್ಲೇ ಈ ಹುಕ್ಕೇರಿಯ ವಿದ್ಯುತ್ ಸಂಘದ ಚುನಾವಣೆ ಎರಡೂ ಬಣದವರಿಗೆ ಮಾಡು ಇಲ್ಲವೇ ಮಡಿ ಅನ್ನುವಂಥದ್ದು. ಇದರಲ್ಲಿ ಯಾರು ಗೆದ್ದರೂ ಅವರು ಒಂದು ಸ್ವಲ್ಪ ಜಿಲ್ಲೆ ಮೇಲೆ ಪ್ರಾಬಲ್ಯವನ್ನು ಪಡೀತಾರೆ ಅನ್ನೋದು ಅಷ್ಟ ಸತ್ಯದ. ಜೊತೆಗೆ ಇದನ್ನು ಮೊದಲು ಇಲೆಕ್ಷನ್ ಎಲ್ಲ ನೋಡ್ತಾ ಇದ್ದಾರೆ, ಇದರಲ್ಲಿ ಏನಾಗಬಹುದು ಅಂತೇಳಿ. ಆದರೆ ಇದೇ ಕಾಲಕ್ಕೆ ಉಳಿದವರೆಲ್ಲ ತಮ್ಮ ಪ್ರಚಾರ ನಡೆಸಿದ್ದಾರೆ. ಮತ್ತು ಈಗಾಗಲೇ ಹಲವು ಸಾರಿ ವಿಷಯ ಚರ್ಚೆನೂ ಮಾಡಿದ್ವಿ ನಾವು. ಪ್ರತಿಯೊಬ್ಬ MLA ಇದು ನಮ್ಮ ಬೆಳಗಾವಿ ಜಿಲ್ಲೆ ಪ್ರತಿಯೊಬ್ಬ MLAನೂ ತಮ್ಮ ಏರಿಯಾದ ಹಿಡಿದು ತಮ್ಮ ಕೈ ಉಳಿಸ್ಕೊಳ್ಳುವಂಥ ಪ್ರಯತ್ನ
ಯಾರೋ ಬಂದು ನಮಗೆ ಎಂಟ್ರಿ ಆಗಬಾರ್ದು ಅಂತ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಇದು ಶುಭ ಸೂಚನೆ. ಯಾಕಪ್ಪ ಅಂದ್ರೆ ಇಲ್ಲಿ ಯಾರೂ ಒಬ್ಬ ಡಿಕ್ಟೇಟರಾಗಿ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಈಗ ಮುಂದಿರೋ ಸಮಸ್ಯೆ ಏನಪ್ಪ ಅಂತಂದ್ರೆ ಹುಕ್ಕೇರಿ ಈಗಾಗಲೇ ಚುನಾವಣೆ ಮಾಡೋದು ರೆಡಿನೂ ಆಗಿದ್ದಾರೆ. ನಮ್ಮ ಏನಪ್ಪ ಅಂತಂದ್ರೆ ಈ ಸತೀಶ್ ಅವರ ಮಾತು ನೋಡ್ತೀನಪ್ಪ ಅಂತಂದ್ರೆ ಬಾಲಚಂದ್ರ ಮಾತು ನೋಡ್ತಾನಂದ್ರೆ ಹುಕ್ಕೇರಿ ಬಾಲ್ ಚುನಾವಣೆ ಮಾಡೋದು ನಿಶ್ಚಿತ ಮಾಡಿದ್ದಾರೆ. ಇನ್ನು ಚುನಾವಣೆಯಲ್ಲಿ ಗೆಲ್ತು ವಿಶ್ವಾಸ ಅವ್ರಿಗೆ ಅದ. ಆದರೂ ಎಲ್ಲೋ ಒಂದು ಮೂಲೆಯಲ್ಲಿ ಇರೋದನ್ನ ಏನಾಗ್ತದೆ ಆಗ್ತಾರೆ ಅಂತ ಲಾಸ್ಟ್ ಟೈಮ್ದಾಗ ಕಾಂಪ್ರಮೈಸ್ ಆದರೂ ಆಗುವಂತ ಏನೋ ಆಸೆ ಕೂತಿದ್ದಾರೆ. ಏನಾಗ್ತದೆ ಗೊತ್ತಿಲ್ಲ. ಒಟ್ಟಾರೆಯಾಗಿ ಈಗ ಎಲ್ಲರ ಕಣ್ಣು ಹುಕ್ಕೇರಿ ವಿದ್ಯುತ್ ಸಂಘದ ಮೇಲೆ ಕಾಲಷ್ಟು ಈಗ ಹೇಳಿದ್ವಿ. ಹಿರಾ ಅಂತಿ ಈಗ ತುರ್ತು ಮುಖದಂಥ ಅಧ್ಯಾಯ. ಈಗ ಅದರ ನಂತರ DCC ಬ್ಯಾಂಕ್ ಇದ್ದದ್ದು ಈಗ DCC ಬ್ಯಾಂಕಿನ ಸಲುವಾಗಿ BDC ಸಲುವಾಗಿ ಎಲ್ಲರೂ ತಮ್ಮ ಪ್ರಯತ್ನ ಮಾಡ್ತಾಯಿದ್ದಾರೆ. ಸಂಘಟಿತವಾಗಿ ಮಾಡ್ತಾಯಿದ್ದಾರೆ. ತಮ್ಮದೇ ಆದ ಸಂಘಗಳು ಕಟ್ಕೊಂಡಿದ್ದಾರೆ, ಬನಗಳನ್ನು ಮಾಡ್ಕೊಂಡಿದ್ದಾರೆ. ಇದರಲ್ಲಿ ಯಾರು ಗೆಲ್ತಾರೋ ಯಾರು ಸೋಲ್ತಾರೋ, ಆದರೆ ಇಲ್ಲಿ ಎಲ್ಲರೂ ಮಾತು ನಡೆಯುವಂಥ ಒಂದು ವಾತಾವರಣ ನಿರ್ಮಾಣ ಆಗ್ಬೋದು ಒಂದು ಆಶಾವಾದ. ಮತ್ತು ಅದೇ ಕಾಲಕ್ಕೆ ರೈತರ ಬೇಡಿಕೆಗಳು ಅದರಲ್ಲೂ ಮೇಲೆ ಹೇಳ್ತಾ ಇರುವಂಥದ್ದು ಅಟ್ಲೀಸ್ಟ್ ಕೋಆಪರೇಟಿವ್ ಮೂವ್ಮೆಂಟ್ ಮುಖಾಂತರ ಈ ಒಂದು ಬೆಳೆದ ಬೆಳೆಗೆ ಬೆಲೆ ಸಿಗುವಂಥ ಗ್ರಾಮ ಪಂಚಾಯಿತಿಗಳ ಹೆಂಗೆ APMC ಮಾಡಿದಾರಲ್ಲ ಹಾಗೆ ಗ್ರಾಮ ಪಂಚಾಯಿತಿಗಳನ್ನು ಈ ವ್ಯಾಪಾರ ಕೇಂದ್ರ ಮಾಡುವಂಥ ಒಂದು ದೊಡ್ಡ ಸಾಹಸ ನಮ್ಮ BDCC ಮಾಡ್ಬೋದಾ ಅನ್ನೋ ಮತ್ತೆ ಅದೇ ಪ್ರಶ್ನೆ ಮಾಡ್ತಾ ಇದು ಈಗ ಹುಕ್ಕೇರಿ ಕಡೆ ಎಲ್ಲರ ಚಿತ್ತ ಯಾರು ಗೆಲ್ಬೋದು ನೋಡೋಣ ಅಂತ ಹೇಳ್ತಾ ಇದು ನೀವು ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದು ನಿಲ್ಲಿಸಬೇಡ್ರಿ. H60 ನ್ಯೂಸ್ ಅರ್ಥಾತ್ ಸೀತಾರಾಮ್ ಕೈಗಂಡೆ ವಂದನೆಗಳು.